ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮೂರನೇ T20 ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ಇವತ್ತು ಯಾವ್ದು ಇದು ಮ್ಯಾಚು ಅಂತ ಅನ್ನಿಸ್ಬಿಡೋದ ಮಗ, ಸೀರಿಯಸ್ಲಿ ಏನು ಗುರು ಲೋ ಸ್ಕೋರಿಂಗ್ ಮ್ಯಾಚಲ್ಲೂ ನಮ್ಮ ಟೀಮ್ ಇಂಡಿಯಾ ಬೇಗ ಹೊಡೆದು ಮುಗಿಸೋದ್ಬಿಟ್ಟು ತಲೆ ಮೇಲೆ ಹೊಡೆದ್ಬಿಟ್ಟು ಇವ್ರಿಗೆ ಹಂಗೆ ಡ್ರ್ಯಾಗ್ ಮಾಡ್ಕೊಂಡು ಟುಕು ಆಡ್ಕೊಂಡು ಕೂತ್ಕೊಂಡವ್ರಲ್ಲ. ಪವರ್ ಪ್ಲೇ 68 ರನ್ ಹೊಡೆದ್ರು ಕೂಡ ಟುಕು ಆಡ್ಕೊಂಡು ಕೂತ್ಕೊಂಡ್ರಲ್ಲ. ಅದು ಮಿಡ್ಲ್ ಓವರ್ಸಲ್ಲಿ ಒಂಥರ ಕನ್ಸಲ್ಟೇಷನ್ ಸ್ಟಾರ್ಟ್ ಆಗೋಗ್ಬಿಡ್ತಲ್ಲ, ಎದ್ರಕೊಂಡು ಆಡೋ ಥರ ಸ್ಟಾರ್ಟ್ ಆಗೋಗ್ಬಿಡ್ತಲ್ಲ. ಸೊ ಇದು ನನಗೆ ಇಷ್ಟ ಆಗಲಿಲ್ಲ. ಹೊಡೆದು ತದಕ್ಕೆ ಮುಗಿಸಿರ್ಬೇಕಾಗಿತ್ತು. ಅಭಿಷೇಕ್ ಶರ್ಮಾ ಇದ್ರೆ 10 ಓವರ್ ಒಳಗಡೆ ಮುಗೋಗ್ಬಿಟ್ರದು ಮ್ಯಾಚು. ಹಂಗೆ ಆ ಥರ ಚಸ್ತಾ ಇದ್ರು. 35 ರನ್ ಅಲ್ಲಿ 3 6 3 4 ಹೆಂಗೆ ಇಕ್ಕಿರೋದು ಮನುಷ್ಯ ಅಲ್ಲಿ ಬಂದ್ಬಿಟ್ಟು. ಇವರೇ ಡಿಫ್ರೆಂಟ್ ಪಿಚ್ಚಲ್ಲಿ ಬ್ಯಾಟಿಂಗ್ ಆಡ್ತಿರೋ ಥರ, ಬೇರೆಯವರೆಲ್ಲ ಡಿಫ್ರೆಂಟ್ ಪಿಚ್ಚಲ್ಲಿ ಬ್ಯಾಟಿಂಗ್ ಆಡಾರೆ. ಅಭಿಷೇಕ್ ಶರ್ಮಾ ಡಿಫ್ರೆಂಟ್ ಪಿಚ್ಚಲ್ಲಿ ಬ್ಯಾಟಿಂಗ್ ಆಡ್ತಿರೋ ಥರ ಇವತ್ತು ಆಡ್ತಿದ್ರು. ಸೊ ಅಲ್ಟಿಗರು ಅವರು ಒಂದು ಅಗ್ರೆಸಿವ್ ಸ್ಟಾರ್ಟ್ ಕೊಟ್ಟಿದ್ದರೆ ಇವರು ಅಲ್ಲಿ ಕನ್ಸಲ್ಟೇಷನ್ ಮಾಡ್ಕೊಳ್ಳೋದಕ್ಕೆ ಇದಾಗಿದ್ದು. ಇಲ್ಲ ಅಂದರೆ ಅವರನ್ನು ಟುಕು ಆಡ್ಕೊಂಡು ಇವರು ಟುಕು ಆಡಿತ್ತು ಅಂತಂದರೆ ಇನ್ನು ಬುಡಕೆ ಬಂದ್ಬಿಟ್ರದು ನಮ್ಮ ಮ್ಯಾಚ್. ಯಾರಿಗೆ ಗೊತ್ತು, 16 ಓವರ್ ತಗೊಂಡಿದ್ದಾರೆ. ಇನ್ನೇನು ಬುಡಕೆ ಬಂದಿರ್ತಿತ್ತೇನೋ ಟುಕು ಆಡಿದ ರೀತಿ ನೋಡ್ತು ಅಂತಂದರೆ. ಸೊ ಇವತ್ತು ಏನು ಮಜಾ ಬರೋ ಮ್ಯಾಚ್ ಏನಿಲ್ಲ. ನೋಡಿ ಹೆಂಗಿದೆ ಅಂತಂದರೆ ಮ್ಯಾಚು 3 ಮ್ಯಾಚ್ನು ಕೂಡ 1 ಸೈಡ್ ಮ್ಯಾಚು. ಫಸ್ಟ್ ಮ್ಯಾಚು ಇಂಡಿಯಾ ಕಡೆ 1 ಸೈಡು, ಸೆಕೆಂಡ್ ಮ್ಯಾಚು ಸೌತ್ ಆಫ್ರಿಕಾ ಕಡೆ 1 ಸೈಡು, ಈ ಮ್ಯಾಚು ಇಂಡಿಯಾ ಕಡೆ 1 ಸೈಡು. ಏನು ಮಜಾನೇ ಬರ್ತಾ ಇಲ್ಲ ಸೀರೀಸಲ್ಲಿ. ಏನೋ ಲಾಸ್ಟ್ ಓವರ್ಗೆ ಹೋಗುತ್ತೆ ಮ್ಯಾಚು, ಲಾಸ್ಟ್ ಬಾಲರ್ಗೆ ಹೋಗುತ್ತೆ ಮ್ಯಾಚು, ಎಡ್ಜ್ ಆಫ್ ದ ಸೀಟಲ್ಲಿ ಕೂತ್ಕೊಂಡು ನೋಡೋ ಥರ ಆಗುತ್ತೆ ಮ್ಯಾಚು. ಅನ್ನೋ ಥರ ಮ್ಯಾಚೇ ಇಲ್ಲ. 3 ಕೂಡ 1 ಸೈಡ್ ಮ್ಯಾಚು. ಅಟ್ಲೀಸ್ಟ್ ಅಪ್ಕಮಿಂಗ್ 2 ಮ್ಯಾಚ್ ಏನಿದೆ, ಇವೆರಡು ಮ್ಯಾಚ್ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಅಟ್ಲೀಸ್ಟ್ ಸ್ವಲ್ಪ ನಾವು ಫೈಟ್ ಇರುತ್ತೆ ಅಂತ ಅನ್ಕೊಂತಿದ್ದೀವಿ. ಈ ಥರ ಎಲ್ಲ ಮ್ಯಾಚ್ ಆಯಿತು ಅಂದರೆ ಸೀರಿಯಸ್ಲಿ ನೋಡೋಕೆ ಮಜಾ ಬರಲ್ಲ ಮಜಾನೇ ಇರೋದಿಲ್ಲ. ಸೊ ಟಾಸ್ ಗೆದ್ದವರು ನಾವು ಇಂಡಿಯಾದವ್ರನ್ನೇ ನೋಡಪ್ಪ. ಈ ಸೀರೀಸಲ್ಲಿ ಫಾರ್ ದ ಫಸ್ಟ್ ಟೈಮು ಟಾಸ್ ಗೆದ್ದವರು ಮ್ಯಾಚ್ನಾಗ ಗೆದ್ದಿರೋದು. ಸೂರ್ಯಕುಮಾರ್ ಯಾದವ್ ಬ್ಯಾಕ್ ಟು ಬ್ಯಾಕ್ ಟಾಸ್ನಾಗ ಗೆಲ್ಲ ಥರ ಆಗಿದೆ. ಬಟ್ ಅವ್ರದ್ದು ಅರ್ಧೂರು ಬಾಗ್ಲಾಗೋಗ್ಬಿಟ್ಟೈತೆ ಸೂರ್ಯಕುಮಾರ್ ಯಾದವ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ. ಆ ವಿಚಾರಕ್ಕೆ ಆಮೇಲೆ ಬರ್ತೀನಿ. ಸೌತ್ ಆಫ್ರಿಕಾದವರು ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬರ್ತಾರೆ. ಇನಿಷಿಯಲಿ ಆಘಾತ ಏನು ವಿಕೆಟ್ ಕಳ್ಕೊಂಡಿದ್ದು. 1 ರನ್ಗೆ 2 ವಿಕೆಟಲ್ಲಿ ಇಬ್ಬರು ಓಪನರ್ಸು ಮನೆಗೆ. ಈ ಕಡೆಯಿಂದ ಹರ್ಷದೀಪ್ ಸಿಂಗ್ ಬಂದ್ಬಿಟ್ಟು LBW ಮಾಡ್ತು ಅಂದರೆ ಹೆಂಡ್ರಿಕ್ಸ್ ಅದು ಏನು ಆಡ್ತಾವ್ರೋ ಯಾವುದ್ರಲ್ಲೂ ಕೂಡ ನೆಟ್ಗಾಡ್ತಾ ಇಲ್ಲ ಅಲ್ಲಿ. ಯಾವ ಮ್ಯಾಚು ನೆಟ್ಗಾಡಿಲ್ಲ ಅಲ್ಲಿ ಹೆಂಡ್ರಿಕ್ಸು. ಯಾವ್ದು ಆಡಿದ್ದಾರೆ ಈ ಸೀರೀಸು, ಈ ಸೀರೀಸ್ ಬಿಟ್ಟು ಲಾಸ್ಟ್ ಸೀರೀಸು ಯಾವ್ದು ಆಡಿದ್ದಾರೆ, ಏನೂ ಆಡಿಲ್ಲ ಅಲ್ಲಿ. ಏನಕ್ಕಾರ ಹಾಕಂತಾರೋ ಹೆಂಡ್ರಿಕ್ಸಾಗ ಗೊತ್ತಿಲ್ಲ. ಬೇರೆಯವ್ರನ್ನಾರು ಕರೆಸ್ಬಿಟ್ಟು ಆಡ್ಸಾರಪ್ಪ. ಹೆಂಡ್ರಿಕ್ಸ್ ಇದ್ರೂ ಒಂದೇ ಇಲ್ಲ ಅಂದರೂ ಒಂದು ಟೀಮಲ್ಲಿ ಆ ಥರ ಕಾಣಿಸ್ತಾ ಇದೆ. ಸ್ವಲ್ಪ ನಾವು ನೋಡಿ ಕ್ವಿಂಟನ್ ಡಿಕಾಕ್ ಲಾಸ್ಟ್ ಮ್ಯಾಚ್ ಅವರು ಆಡಿದ್ರು. ಅಟ್ಲೀಸ್ಟು ಓಡಿಯಲ್ಲೂ ಕೂಡ ಆಡಿದ್ದಾರೆ, ಸೆಂಚುರಿನೂ ಕೂಡ ಹೊಡೆದಿದ್ದಾರೆ. ಇವ್ರು ಏನು ಆಡ್ತಾವ್ರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ. ಸುಮ್ಮನೆ ಬರ್ತಾರೆ ಔಟ್ ಆಗ್ತಾರೆ ಹೋಗ್ತಾರೆ. ಇದೇ ಆಗೈತೆ. ಅಟ್ಲೀಸ್ಟ್ ನಮ್ಮ ಶುಭ್ಮನ್ಗೆ ಯಾರು ಸ್ವಲ್ಪ ಮಟ್ಟಿಗೆ ಇವತ್ತು ರನ್ಸಾರ ಹೊಡೆದವ್ರು. ಇವ್ರು ಹೊಡೆಯೋದು ಬೇಡವಾ ಇವತ್ತು ರನ್ಸ್ನ? ಸೀರಿಯಸ್ಲಿ ಡಿಸಪಾಯಿಂಟಿಂಗು. ಕ್ವಿಂಟನ್ ಡಿಕಾಕು LBW ಆಗಿದ್ದು ಅಲ್ಲಿ ಹರ್ಷಿತ್ ರಾಣಾಗೆ. ಸೊ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು, ಒಂದು ರಿಪೀಟೆಡ್ ಬಾಲ್ ಪಟ್ಟನಾಗ 1 ವಿಕೆಟ್ ಬಿತ್ತು, ಇನ್ನೊಂದು ನೆಕ್ಸ್ಟ್ ಬಾಲಲ್ಲಿ ಇನ್ನೊಂದು ವಿಕೆಟಲ್ಲಿ. ಇಬ್ಬರು ಓಪನರ್ಸು ಮನೆಗೆ. 1 ರನ್ಗೆ 2 ವಿಕೆಟು, 7 ರನ್ನಿಗೆ 3 ವಿಕೆಟಲ್ಲಿ. ಮಾರ್ಕ್ರಮ್ ಪಾಪ 1 ಎಂಡಲ್ಲಿ ನಿಂತ್ಕೊಂಡವರಲ್ಲಿ. ಡೆವಾಲ್ಡ್ ಬ್ರೇವಿಸ್ತು ಕ್ಯಾಚ್ ಇತ್ತಲ್ಲ, ಅದೇ ಸ್ಟಿಕರ್ ಕೊಡ್ತಿದ್ದದು. ಶಾರ್ಟ್ ಬಾಲ್ ಹಾಕ್ಬಿಟ್ಟು ಸ್ಟಿಕರ್ ಕೊಡಿಸ್ತಾರೆ ಹರ್ಷಿತ್ ರಾಣಾ ಅವರು. ವರುಣ್ ಚಕ್ರವರ್ತಿ ಕ್ಯಾಚ್ನ ಥರ ಗೇಜ್ ಮಾಡೋಕ್ಕೂ ಆಗೋದಿಲ್ಲ. ಸೊ ಒಂಥರ ಹಿಂಗೆ ತಡವರ್ಸ್ಕೊಂಡು ಹೋಗ್ಬಿಟ್ಟು ಕ್ಯಾಚ್ನ ಬಿಟ್ಬಿಡ್ತಾರೆ. ಅಂದರೆ ಕೈಗಂಟು ಟಚ್ ಆಗೋದಿಲ್ಲ, ಸ್ವಲ್ಪ ದೂರ ಇರುತ್ತೆ ಬಾಲು. ಈ ಹರ್ಷಿತ್ ರಾಣಾ ಏನೋ ನಜ್ಜೆ ಏನು ಹಂಗೆ ಹಿಂಗೆ ಅಂತೆಲ್ಲ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಏನು ಗುರು ನೀನು ಬಾಲ್ ಹಿಡಿಯೋಕ್ಕಾಗಲ್ವ ಹಂಗೆ ಹಿಂಗೆ ಅಂತೆಲ್ಲ. ಹರ್ಷಿತ್ ರಾಣಾ ಕ್ಯಾಚ್ ಬಿಡಲಿಲ್ಲ ಅಲ್ಲಿ ಬೌಂಡ್ರಿನಲ್ಲಿ. ಮುಂದಕ್ಕೆ ಕೊಡ್ಬತ್ತವ್ರು, ಏನೋ ದೊಡ್ಡದಾಗಲಿ ಬಾಲ್ ಹಿಂದಕ್ಕೆ ಹೋಗ್ತಿದೆ, ಇವ್ರು ಮುಂದಕ್ಕೆ ಕೊಡ್ಬತ್ತವ್ರು. ಮಾರ್ಕ್ರಮ್ ಅವ್ರದ್ದು ಕ್ಯಾಚು. ಒಬ್ರಿಗೆಲ್ಲ ಬೈಯೋಕ್ಕಿಂತ ಮುಂಚೆ ಇವ್ರು ನೆಟ್ಗೆ ಇರಬೇಕು. ಇವರು ಕರೆಕ್ಟಾಗಿ ಕ್ಯಾಚ್ ಹಿಡಿತಾರೆ, ಎಲ್ಲ ಕ್ಯಾಚ್ ಹಿಡಿತಾರೆ ಹರ್ಷಿತ್ ರಾಣಾ. ಒಬ್ರಿಗೆ ಬೈಯೋಕ್ಕಿಂತ ಮುಂಚೆ. ಹೌದು, ವರುಣ್ ಚಕ್ರವರ್ತಿ ಎಫರ್ಟ್ ಕರೆಕ್ಟಾಗಿ ಹಾಕಲಿಲ್ಲ ಅಲ್ಲಿ, ಅದು ಗೊತ್ತು. ಎಫರ್ಟ್ ಹಾಕಿದ್ರೆ ಅಟ್ಲೀಸ್ಟ್ ಟ್ರೈನ ಮಾಡಿರ್ಬೋದಾಗಿತ್ತು. ಬಟ್ ಹರ್ಷಿತ್ ರಾಣಾ ಏನು ಮಾಡಿದ್ದು, ಹಿಂದೆ ಬರ್ತಿರೋ ಕ್ಯಾಚಿಗೆ ಮುಂದೆ ಓಡೋಗೋದ, ಮತ್ತೆ ಹಿಂದೆ ಕೊಡ್ಬರೋದ. ಸೀರಿಯಸ್ಲಿ ಫನ್ನಿ ಅಂತ ಅನ್ನಿಸ್ಬಿಡ್ತು ಹರ್ಷಿತ್ ರಾಣಾ ಅವರ ಕ್ಯಾಚಿಂಗ್ ಎಫರ್ಟ್ಗಳನ್ನ ನೋಡಾದ್ಮೇಲೆ. ಸೊ ಇವತ್ತು ಕ್ಯಾಚ್ಗಳು ಡ್ರಾಪ್ ಮಾಡಿದ್ದಾರೆ ಗುರು. ಅಭಿಷೇಕ್ ಶರ್ಮಾ ಬೇರೆ ಒಂದು ಬಾಷ್ ಅವ್ರದ್ದು ಡೈರೆಕ್ಟ್ ಕ್ಯಾಚ್ ಬಂದಿತ್ತು, ಅದನ್ನು ಬೇರೆ ಬಿಟ್ಟರು. ಬಟ್ ಅದು ಹೆವಿ ಹಾರ್ಡ್ ಆಗಿತ್ತು. ಸೊ ಒಂದು 3 ಕ್ಯಾಚ್ ಡ್ರಾಪ್ ಮಾಡಿದ್ದಾರೆ. ಹರ್ಷಿತ್ ರಾಣಾ ಕೂಡ ಡ್ರಾಪ್ ಮಾಡಿದ್ರು. ಆ್ಯಂಡ್ ಫ್ರಂಟಲ್ಲಿ ನಿಂತ್ಕೊಂಡಿದ್ದಂಥ ಹರ್ಷದೀಪ್ ಸಿಂಗ್ ಕೂಡ ಒಂದು ಕ್ಯಾಚ್ನ ಡ್ರಾಪ್ ಮಾಡಿದ್ರು. ಸೊ ಒಂದು 3 ಕ್ಯಾಚ್ ಡ್ರಾಪ್ ಮಾಡಿದರೆ ಆ ಫ್ಲಾಗಳೆಲ್ಲ ಬಿಡ್ತು ಅಂದರೆ ಇವತ್ತು ಟೀಮ್ ಇಂಡಿಯಾದ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಆಗಿದೆ. ಆ ಕ್ಯಾಚ್ಗಳನ್ನ ಎತ್ತಾಕೊಂಡಿತ್ತು ಅಂದರೆ ಖಂಡಿತ ಏನಾದ್ರು 100 ರನ್ಗೆ 100 ರನ್ನು ಅಥವಾ ಒಳಗಡೆ ಆಲ್ಔಟ್ ಆಗಿಬಿಟ್ರು ಗೊತ್ತಿಲ್ಲ. ಸೊ ಒಟ್ಟಲ್ಲಿ ಇವತ್ತು ಆಲ್ ಓವರ್ ನೋಡ್ತು ಅಂದರೆ ಎಲ್ಲರಿಗೂ ವಿಕೆಟ್ಸ್ ಬಿದ್ದಿದೆ. ಬೌಲಿಂಗ್ ಮಾಡೋರಿಗೆ ಎಲ್ಲರಿಗೂ ವಿಕೆಟ್ಸು. ಹಾರ್ದಿಕ್ ಪಾಂಡ್ಯ ಎತ್ತಿದ್ದು ವಿಕೆಟು ಸ್ಟಪ್ಸ್ ಅವರ ವಿಕೆಟು ಮೋಸ್ಟ್ ಕ್ರೂಷಿಯಲ್ ವಿಕೆಟ್ ಆಗಿತ್ತದು ಆ ಟೈಮಲ್ಲಿ. ಸೊ ಆ ವಿಕೆಟು ಬರ್ತಾ ಇದ್ದಂಗೆ ಈ ಕಡೆಯಿಂದ ಸ್ಪಿನ್ನರ್ಸ್ಗಳ ಹಾವಳಿ ಸ್ಟಾರ್ಟ್ ಆಗುತ್ತೆ. ಕುಲ್ದೀಪ್ ಇವ್ರಿಗೆ ಇನ್ಫ್ಯಾಕ್ಟ್ ಇವತ್ತು ಇವ್ರಿಗೂ ಕೂಡ ವಿಕೆಟ್ ಬಿದ್ದಿದೆ. ಶಿವಮ್ ದುಬೆಗೂ ಕೂಡ ವಿಕೆಟ್ ಬಿದ್ದಿದೆ. ಬೋಲ್ಡ್ ಮಾಡಿದ್ರೆ ಬೋಸ್ನ. ಆಮೇಲೆ ಸ್ಪಿನ್ನರ್ಸ್ಗಳ ಹಾವಳಿ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಟಾಸಿಗೆ ಬರ್ತಾ ಕುಲ್ದೀಪ್ ಯಾದವ್ 2 ವಿಕೆಟು, ಆಮೇಲೆ ವರುಣ್ ಚಕ್ರವರ್ತಿ ಇಬ್ಬರು ಕೂಡ ಬೋಲ್ಡ್ ಮಾಡಿ ಬಿಸಾಕ್ತಾರೆ. ಸೊ ಇನ್ನೇನಿತ್ತಲ್ಲಿ, ಏನೂ ಇಲ್ಲ ಅಲ್ಲಿ. ಆ ಫೆರಾರ ಅವರು ಒಂದು 20 ರನ್ ಹೊಡೆದಿದ್ದಾರೆ, ಮಾರ್ಕ್ರಮ್ ಅವರು ಒಂದು 60 ರನ್ ಹೊಡೆದಿದ್ದಾರೆ. ಸೊ ಇವರಿಬ್ಬರೇ ಆಡಿರೋಂಥದ್ದು. ಮಾರ್ಕ್ರಮ್ ಅವರು ಒಬ್ಬರು ನೋಡಪ್ಪ ಸ್ಟ್ಯಾಂಡ್ ಕೊಟ್ಕೊಂಡು ನಿಂತ್ಕೊಂಡು ಆಡಿದ್ರು. ಅವ್ರನ್ನ ಹರ್ಷದೀಪ್ ಸಿಂಗು ಲಾಸ್ಟ್ವರೆಗೂ ನಿಂತ್ಕೊಂಡು ಆಡಿದ್ರು. 20ನೇವರೆಗೂ ನಿಂತ್ಕೊಂಡು ಔಟ್ ಆಗಿರೋಣ ಅನ್ನೋದೇ ಇಂಟೆಂಟ್ ಇದ್ದಿದ್ದು. ಒಟ್ಟಲ್ಲಿ ವಾಂಚ್ತಾ ಇದ್ರು. ಲಾಸ್ಟ್ ಟಾಸಿಗೆ ಬರ್ತಾ 18ನೇ ಓವರ್ ಅಂತ ಕಾಣ್ತಿದ್ದು ಅವ್ರು ವಿಕೆಟ್ ಬಿದ್ದಿದ್ದು. ಇಫ್ ಐ ಆಮ್ ನಾಟ್ ರಾಂಗ್
ಏನಾರು ಅವ್ರು ಒಂದು 20ನೇ ಓವರ್ಗೂ ಇದ್ದಿತ್ತು ಅಂತ ಅಂದಿದ್ರೆ ಒಂದು ಸ್ವಲ್ಪ ಮೂವ್ ಆಗಿರೋದು, ಒಂದು 140 ಏನಾದ್ರು ಬಂದಿರೋದೇನೋ ಗೊತ್ತಿಲ್ಲ, 130+ ಏನಾದ್ರು ಬಂದಿರೋದೇನೋ, ಅದು ಸ್ವಲ್ಪ ಬಂದಿತ್ತು ಅಂದ್ರೆ ಸ್ವಲ್ಪ ಫೈಟ್ ಇರೋದು. ಇವು 117 ಎಲ್ಲ 118 ಟಾರ್ಗೆಟ್ ಅಂತ ಬಂದಿದ್ದಲ್ಲ, ಫೈಟೇ ಅಲ್ಲ ಅಲ್ಲಿ ಇಂಡಿಯನ್ ಬ್ಯಾಟಿಂಗ್ ಸ್ಟ್ಯಾಂಡರ್ಡ್ಸ್ಗೆ. ಅಲ್ಲಿ ಇವತ್ತು ಗೊತ್ತಿತ್ತು ಇಂಡಿಯನ್ ಕಂಡೀಷನ್ಸು, ಈ ಒಂದು ಫ್ರೀಸಿಂಗ್ ಕಂಡೀಷನ್ಸಲ್ಲಿ ಇಂಡಿಯಾ ಡಾಮಿನೇಟ್ ಮಾಡಲೇಬೇಕು, ಪೇಸರ್ಸ್ಗೆ ಅಸಿಸ್ಟ್ ಇರುತ್ತೆ ಅಂತಲೂ ಕೂಡ ಗೊತ್ತಿತ್ತು. ಅದೇ ರೀತಿಯೇ ಆಗಿದ್ದು ಫಸ್ಟ್ ಇನ್ನಿಂಗ್ಸು. ಬಟ್ ಈ ಥರ ಈ ರೇಂಜಿಗೆ ಕಚ್ಕೊಳತ್ತಾರೆ ಎಲ್ಲ ವಿಕೆಟ್ ಅಂತ ಖಂಡಿತ ಇರಲಿಲ್ಲ. 117ಕ್ಕೆ ಕಚ್ಕೊಳತ್ತಾರೆ. ವರ್ಸ್ಟ್ ಬ್ಯಾಟಿಂಗ್ನ ಆಡಿದ್ದಾರೆ ನಮ್ಮ ಇಂಡಿಯಾ, ಸಖತ್ ಬೌಲಿಂಗ್ ಮಾಡಿದ್ದಾರೆ. ಆ್ಯಂಡ್ ಕ್ಯಾಚಿಂಗ್ ಎಲ್ಲ ಒಂದು ಅಂದರೆ ಇನ್ನೂ ಇಂಪ್ರೂವ್ ಆಗಬೇಕು ನಮ್ಮ ಇಂಡಿಯಾ. ಸೊ ಅದೊಂದು ಡಿಮೆರಿಟ್ ಪಾಯಿಂಟು. ನೋಡಿ ಸೌತ್ ಆಫ್ರಿಕನ್ಸು ಸೋಲೋ ಥರ ಇತ್ತು ಮ್ಯಾಚ್, ಸೋಲೋ ಥರ ಅಲ್ಲ, ಸೋತ್ಬಿಟ್ಟಿದ್ರು ಆಲ್ರೆಡಿ. ಆದರೂ ಬೌಂಡ್ರಿನಲ್ಲಿ ಎಂತೆಂಥ ಎಫರ್ಟ್ ಆಗ್ತಾವ್ರೆ ಅಂತಂದರೆ ಸೌತ್ ಆಫ್ರಿಕನ್ಸ್ ಬಿಡ್ತಾ ಇಲ್ಲ ಅಲ್ಲಿ ಮ್ಯಾಚ್ನ. ಒಂದೊಂದು ರನ್ನು ಕೂಡ ನೀವು ಈಸಿಯಾಗಿ ಹೊಡೆಯೋದಕ್ಕೆ ಬಿಡಲ್ಲ, ಈಸಿಯಾಗಿ ನೀವೇ ಬಿಟ್ಕೊಂಡು ಕೊಡೋದಿಲ್ಲ ನಾವು ಮ್ಯಾಚ್ನ ಅಂತ ಆ ಥರ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ. ಸೊ ಸೌತ್ ಆಫ್ರಿಕನ್ಸಿಂದ ಒಂದು ಮೆಚ್ಕೊಬೇಕಾಗಿರೋದೇನು ಅಂತಂದರೆ ಆ ಕ್ಯಾಚಿಂಗ್ ಎಫರ್ಟ್ಗಳು. ಆ ಬ್ರಾಟ್ಮನ್ ಬಂದ್ಬಿಟ್ಟು ಬೌಂಡ್ರಿಲಿ ಸೂರ್ಯಕುಮಾರ್ ಯಾದವ್ ಕ್ಯಾಚ್ ಹಿಡಿತಾರೆ, ಜೊತೆಗೆ ಬಾಕ್ರಮ್ ಹೋಗ್ಬಿಟ್ಟು ಸಖತ್ ಕ್ಯಾಚ್ ಹಿಡಿತಾರೆ, ಅಭಿಷೇಕ್ ಶರ್ಮಾ, ಎಂತೆಂಥ ಎಫರ್ಟ್ಗಳದು. ಸೊ ಆ ಥರ ಎಫರ್ಟ್ಗಳು ನಮ್ಮ ಇಂಡಿಯನ್ಸ್ ಕಡೆಯಿಂದ ಬರಬೇಕು, ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಹೆಂಗಾರ ನಾವು ಬ್ಯಾಟಿಂಗ್ ಬಾಲಿಂಗ್ ಮಸ್ತಾಗಿ ಆಡಿದ್ದೀವಿ ಬಿಡು ಮ್ಯಾಮ್, ಕ್ಯಾಚಿಂಗ್ ಅವ್ರು ಮಾಡ್ಕೊಳ್ಳಿ, ಏನೆಲ್ಲ ನಾವೇ ಮಾಡಬೇಕು ಅಂತ ಕೇಳಬೇಡಿ. ಇಲ್ಲ, ಎಫರ್ಟ್ ಹಾಕಬೇಕು ನಮ್ಮ ಇಂಡಿಯನ್ಸ್ನೂ ಕೂಡ, ಅವಾಗಲೇ ಅಲ್ವಾ ಟಾಪ್ ಕ್ವಾಲಿಟಿ ಟೀಮ್ ಆಗೋದು. ಸೊ ಇವತ್ತು ಮ್ಯಾಚ್ನಾಗ ಗೆದ್ದಿದ್ದೀವಿ, ಏನಂತ ಹೇಳ್ಕೊಳ್ಳೋ ಥರ ಮ್ಯಾಚ್ ಏನಿರಲಿಲ್ಲ ಇವತ್ತು. ಏನಾದ್ರು ಕಾಂಪಿಟೇಷನ್ ಇತ್ತು, ಫೈಟ್ ಇತ್ತು ಅಂದರೆ ಏನಾದ್ರು ಹೇಳ್ಬೋದು. ಈ ಥರ 1 ಸೈಡ್ ಮ್ಯಾಚ್ ಆಯಿತು ಅಂತಂದರೆ ಅಭಿಷೇಕ್ ಶರ್ಮಾ ಸ್ಟಾರ್ಟಿಂಗಲ್ಲೇ ಇಟ್ಕೊಂಡು ರುಬ್ಬಿಗೆ ಎಡೋಗ್ಬಿಟ್ರು ಹಂಗೇನೆ. ನನಗೆ ಮಕ್ಕಳ ಬರ್ರೋ ಯಾರು ಬರ್ತೀರೋ ಬರ್ರೋ ಅಂತ. ಫಸ್ಟ್ ಬಾಲೇ 6 ತಗೊಳ್ಳಿ, ಫಸ್ಟ್ ಬಾಲೇ 6 ಅಲ್ಲಿ, ಅಲ್ಲೇ ಕಾನ್ಫಿಡೆನ್ಸ್ ಲೋ ಆಗೋಗ್ಬಿಡ್ತು. ಈ ಹೊಡೆದಿರೋದು 117 ರನ್ನು, ಇಲ್ಲಿ ಫಸ್ಟ್ ಬಾಲೇ 6 ಹೊಡಿತು ಅಂತಂದರೆ ಯಾರು ನನ್ನ ಮಗುಂತಾನೆ ಕಾನ್ಫಿಡೆನ್ಸ್ ಲೋ ಆಗಲ್ಲ. ಫಸ್ಟ್ ಓವರೇ 16 ರನ್ನಲ್ಲಿ ತಗೊಳ್ಳಿ ಅಂತ ಕೊಡ್ತಾ ಇದ್ದಿದ್ದು. ಪವರ್ಪ್ಲೇಲಿ 68 ರನ್ನು, ಅರ್ಧ ರನ್ ಬಂದೇ ಬಿಟ್ಟಿತ್ತಲ್ಲ ಆಗಲೇ, ಇನ್ನು ಸ್ಕೋರ್ ಮಾಡಬೇಕಾಗಿದ್ದು ಅರ್ಧ. ಸೊ ಅದಕ್ಕೆ ತೊಗೊಂಡ್ರು 16ನೇ ಓವರ್ಗೂ ತೊಗೊಂಡಿದ್ದಾರೆ ಬ್ಯಾಟಿಂಗು. ಶುಭ್ಮನ್ ಗಿಲ್ಲು ಏನು ಹೇಳೋದಪ್ಪ, ಶುಭ್ಮನ್ ಗಿಲ್ದು ಇನ್ಫ್ಯಾಕ್ಟ್ ಡಕ್ಕಾಗಿ ಹೋಗ್ಬಿಟ್ರವರು. ಅದೇನಾದ್ರು DRS ತೊಗೊಂಡಿರಲಿಲ್ಲ ಅಂದ್ರೆ ಏನಾರು ಸ್ವಲ್ಪ ಮಟ್ಟಿಗೆ ಏನಾರು ಆ ಕಡೆ ಈ ಕಡೆ ಆಗಿತ್ತು ಅಂದರೆ ಡಕ್ಔಟ್ ಆಗೋಗ್ಬಿಟ್ರು, ಗೋಲ್ಡನ್ ಡಕ್ ಆಗೋಗ್ಬಿಟ್ರು ಇವತ್ತು. ಬಟ್ ಅದು ಎಡ್ಜ್ ಆಗಿತ್ತು. ಸೊ ಕಾಷಿಯಸ್ ಆಗಿ ರಿವ್ಯೂ ತೊಗೊಂಡು ನಾಟ್ಔಟ್ ಆಗಿ ಉಳ್ಕೊಂಡ್ರು. ಆಮೇಲೆ ಒಂದು ಔಟ್ಸೈಡ್ ಎಡ್ಜು ಕೂಡ ಆಯಿತು. ಔಟ್ಸೈಡ್ ಎಡ್ಜ್ ಕ್ಯಾರಿ ಆಗಲಿಲ್ಲ ಸ್ಲಿಪ್ಪಲ್ಲಿ. ಸೊ ಅವ್ರು ಯಾವಾಗಲೂ ಔಟ್ ಆಗೋನೆ ಔಟ್ಸೈಡ್ ಎಡ್ಜ್ ಆಗಿಬಿಟ್ಟು ಸ್ಲಿಪ್ಪಲ್ಲಿ ಔಟ್ ಆಗಿರೋರು, ಅಥವಾ ವಿಕೆಟ್ ಕೀಪರ್ಗೆ ಔಟ್ ಆಗಿರೋರು. ಸೊ ಇವತ್ತು ಕೂಡ ಅದೇ ಥರ ಒಂದು ಯಾರು ಬೌಲಿಂಗಲ್ಲಿ ಹೆನ್ರಿಕ್ ನೋಕಿಯಾ ಅವ್ರ ಬೌಲಿಂಗಲ್ಲಿ ಒಂದು ಎಡ್ಜ್ ಆಯಿತು. ಬಟ್ ಸ್ಲಿಪ್ಗೆ ಕ್ಯಾರಿ ಆಗಿಲ್ಲ ಅಷ್ಟೇ, ಇಬ್ಬರ ಮಧ್ಯೆ ಹೋಗ್ಬಿಡ್ತು ಬಾಲು. ಆ್ಯಂಡ್ ಗೊತ್ತಿರೋದೇನು ಏನಾಯಿತು ಅಂತ ಶುಭ್ಮನ್ ಗಿಲ್ ಅವ್ರ ಕತೆ. ಬೋಲ್ಡ್ ಆಗಿದ್ದು, ಇನ್ಸೈಡ್ ಎಡ್ಜ್ ಆ್ಯಂಡ್ ಬೋಲ್ಡ್ ಕಾಷಿಯಸ್ ಆಗಿ ಆಡಿದ್ರು ಸಿಕ್ಕಾಪಟ್ಟೆ. ನಾಟ್ ಔಟ್ ಉಳ್ಕೊಳ್ಳೋ ಇಂಟೆಂಟಲ್ಲಿ ಆಡ್ತಿದ್ರು, ರನ್ ಹೊಡೆಯೋ ಇಂಟೆಂಟ್ ಇರಲಿಲ್ಲ ಅವ್ರಿಗೆ. ಅಂದರೆ ಸ್ಕೋರ್ ಮಾಡ್ಬಿಟ್ಟು ಬೇಗ ಮ್ಯಾಚ್ನ ಮುಗಿಸೋಣ ಅನ್ನೋ ಇಂಟೆಂಟ್ ಇಲ್ಲ, ನಾಟ್ ಔಟಾಗಿ ಉಳ್ಕೋಬೇಕಪ್ಪ ನಾನು, ಬಚಾವ್ ಆಗಬೇಕಪ್ಪ ನಾನು ಅನ್ನೋ ಇಂಟೆಂಟೇ ಶುಭ್ಮನ್ ಗಿಲ್ಗೆ ಗೊತ್ತಿದ್ದು. ಕಾಷಿಯಸ್ ಆಗಿ ಸಿಕ್ಕಾಪಟ್ಟೆ ಕಾಷಿಯಸ್ ಆಗಿ ಆಡ್ತಾಯಿದ್ರು. ಡೆವಾಲ್ಡ್ ಬ್ರಿವಿಸ್ ಯಾವ ಥರ ಔಟ್ ಆದರೂ ಇವರು ಕೂಡ ಅದೇ ಥರ ಬ್ಯಾಟಿಗೆ ಎಡ್ಜ್ ಹೊಡ್ಕೊಂಡು ಔಟ್ ಆಗಿತ್ತು. ಅನ್ಫಾರ್ಚುನೇಟ್ ಅಂತ ಅನಿಸುತ್ತೆ. ಬಟ್ ಆದ್ರೂ ಅದು ರನ್ನೇ ಬಾಲ್ ಆಡಿರೋದು ಇವತ್ತು. ಏನಂತ ಸ್ಕೋರ್, ಈ ಅಭಿಷೇಕ್ ಶರ್ಮಾ ನೋಡಿದ್ರೆ ಹಿಂಗೆ ಆಡ್ತಾರೆ, ಇವ್ರು ನೋಡ್ರಿ ಹಿಂಗೆ ಆಡ್ತಾರಲ್ಲ, ಏನು ಇದು ಅಜಾಂತರ ಅಂತ ಅನ್ಸುತ್ತೆ. ಎದ್ರಕೊಂಡು ಆಡ್ತಾರಲ್ಲ ಶುಭ್ಮನ್ ಗಿಲ್ ಅಂತ. ಸೊ ಇದು ಸಕ್ಸಸ್ ಅಂತ ಹೇಳ್ತಿರೋ, ಫೇಲ್ಯೂರ್ ಅಂತ ಹೇಳ್ತಿರೋ, 28 ಬಾಲ್ಗೆ 28ನ ನನಗಂತೂ ಗೊತ್ತಿಲ್ಲ. ಇದನ್ನ ನಾವು ಅಂಥ ಮಟ್ಟಿಗೆ ಕನ್ಸಿಡ್ರೇಷನ್ಗಂತೂ ತೊಗೊಳಕ್ಕಾಗಲ್ಲ. ಅದೇ ಏನಾರು ಒಂದು 15 ಬಾಲ್ಗೆ 20 ಬಾಲ್ಗೆ ಏನಾರು ಬಂದಿತ್ತು ಅಂತ, ಒಂದು 28 ಔಟ್ ಆಗಿತ್ತು ಅಂದ್ರೂ ಪರವಾಗಿಲ್ಲ, ಇಲ್ಲಪ್ಪ ಸ್ವಲ್ಪ ಆಡಿದ್ರೆ ಅಂತ ಅನ್ಬೋದಾಗಿತ್ತು. ರನ್ನೇ ಬಾಲ್ ಎಲ್ಲ ನಾವು ಕನ್ಸಿಡರೇ ಮಾಡಲ್ಲ. ಇಲ್ಲ ಅವರು ಫಾರ್ಮಿಗೆ ಬಂದಿದ್ರೆ ಅಂತ ರನ್ನೇ ಬಾಲ್ ಕನ್ಸಿಡರ್ ಮಾಡೋಂಗಿಲ್ವೇ ಇಲ್ಲ ನಾವು T20s ಅಂತ ಬಂದಾಗ. ಏನೋ ಸ್ವಲ್ಪ ರೈಟ್ ಚೆನ್ನಾಗಿತ್ತು ಅಂತಂದರೆ ಕನ್ಸಿಡರ್ ಮಾಡ್ಬೋದು. ಈ ಕಡೆಯಿಂದ ಸೂರ್ಯಕುಮಾರ್ ಯಾದವ್, ನಾನು ಅಂದ್ಕೊಂಡಿರಲ್ಲ ಸೂರ್ಯ ಬ್ಯಾಟಿಂಗ್ ಬರ್ತಾರೆ ಅಂತಲೇ ಅಂದ್ಕೊಂಡಿರಲ್ಲ. ಹಂಗೆ 1 ವಿಕೆಟ್ ಡೌನೇನೋ ಮುಗಿಸ್ತಾರೆ ಶುಭ್ಮನ್ ಗಿಲ್ಲು, ಜೊತೆಗೆ ಇವ್ರು ಸೇರ್ಕೊಂಡು ಮುಗಿಸ್ತಾರೆ ಅಂತ, ತಿಲಕ್ ವರ್ಮಾ ಸೇರ್ಕೊಂಡು ಮುಗಿಸ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಇವರು ಕೂಡ ಬ್ಯಾಟಿಂಗ್, ಸೂರ್ಯಕುಮಾರ್ ಯಾದವ್ ಕೂಡ ಬ್ಯಾಟಿಂಗ್ ಬರೋ ಥರ ಆಗಿದ್ದು ಸೀನ್ ಇವತ್ತು. ಸೂರ್ಯಕುಮಾರ್ ಯಾದವ್ ಔಟ್ ಆಗೋ ಥರನೂ ಆಗೋಗ್ಬಿಡ್ತು. ಇಬ್ಬರು SS ಫಾರ್ಮಲ್ಲಿ ಇಲ್ಲೇ ಇರೋಂಥವ್ರು, ಕ್ಯಾಪ್ಟನ್ ಆ್ಯಂಡ್ ವೈಸ್ ಕ್ಯಾಪ್ಟನು, ಇಬ್ಬರು ಕೂಡ ಔಟ್ ಆಗೋ ಥರ ಆಗೋಗ್ಬಿಡ್ತು. ಸೂರ್ಯ ಏನು ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ಹೊಡೆದವ್ರಲ್ಲಿ ಬೌಂಡ್ರೀಸೇ ಟ್ರೈ ಮಾಡ್ಬೋದಲ್ಲ ಗುರು, ಏನದು ಆ ಶಾಟ್ ಹೊಡಿಬೇಕಾಗಿತ್ತು. ಇವಾಗ ಪ್ರೆಷರ್ ಸಿಚುವೇಶನ್ ಇದೆ, ಅಲ್ಲಿ ನಾಟ್ ಔಟ್ ಆಗಿ ಉಳ್ಕೊಂಡಿತ್ತು ಅಂದ್ರೆ ಹೆಂಗಿರೋದು ಮರ್ಯಾದೆಯಲ್ಲಿ. ಇವ್ರು ಹೊಡೆಯೋ ಶಾಟ್ ಯಾವ ಶಾಟ್ ಗುರು, ಆ ಶಾಟ್ಲಿ ಎಸ್ಸಲ್ಲಿ ಔಟ್ ಆಗ್ತವ್ರೆ. ಎತ್ತಾಕೋ ಶಾಟು ಸೀರಿಯಸ್ಲಿ ಬತ್ತಾ ಹೆಂಗಾಗ್ತೈತೆ ಅಂದರೆ ರಾಯರ್ ಕೂತ್ರೆ ಕತ್ತೆ ಆಗ್ತೈತೆ ಅಲ್ಲಿ. ಸೂರ್ಯಕುಮಾರ್ ಯಾದವ್ ಮುಂಚೆ ಆ ಒಂದು ಶಾಟ್ ಹೊಡೆಯೋರು, ಎತ್ತಾಕೋ ಶಾಟ್ ಹೊಡೆಯೋರಲ್ಲ, ಪಿಕಪ್ ಶಾಟು, ಹಿಂದೆ ಎತ್ತಾಕೋ ಶಾಟು, ಆ ಶಾಟ್ನ ಇವಾಗ ಅವ್ರಿಗೆ ಆಡೋಕ್ಕಾಗ್ತಾಯಿಲ್ಲ ಕರೆಕ್ಟಾಗೆ. ಅರ್ಲಿ ಹೊಡಿತಾ ಇದ್ದಾರೆ, ಏನಾರು ಒಂದು ಆಗ್ತಾಯಿದೆ ಅವ್ರಿಗೆ, ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ ಬೌಂಡ್ರಿನ ಅಲ್ಲಿ ಆ ರೀಜನಲ್ಲಿ. ಮುಂಚೆ ಸಲ್ಲಿಸ ಕ್ಲಿಯರ್ ಮಾಡೋರು, ಇವಾಗ ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ. ಅದೇ ರೀಜನಲ್ಲಿ ಔಟ್ ಆಗ್ತವ್ರೆ, ಅದೇ ಶಾಟ್ ಹೊಡೆಯೋಕೆ ಹೋಗ್ಬಿಟ್ಟು ಅದೇ ರೀಜನಲ್ಲಿ ಔಟ್ ಆಗ್ತವ್ರೆ. ಮುಂದೆನೇ ಆಡ್ರಪ್ಪ, ರನ್ಸ್ ಬರೋವರೆಗೂ ಅಟ್ಲೀಸ್ಟ್ ಕನ್ಸಿಸ್ಟೆಂಟಾಗಿ ರನ್ಸ್ ಬರೋ, ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಬೂಸ್ಟ್ ಅಪ್ ಆಗೋವರೆಗೂ ಕೂಡ ಮುಂದೆ ಆಡಬೇಕು ಅಲ್ಲಿ. ಇವರು ಅದೇ ಥರ ಔಟ್ ಆಗ್ತಿತ್ತು ಅಂದರೆ ಅವ್ರ ಕಾನ್ಫಿಡೆನ್ಸ್ ಅವರೇ ಕುಗ್ಗಿಸ್ಕೊಂತಾರೆ ಅಷ್ಟೇ, ಬೇರೆ ಏನೂ ಇಲ್ಲ ಅಲ್ಲಿ.
ಮುಂದೆ ರನ್ಸ್ ಬರ್ತಾಯಿತ್ತು ತಾನೆ, ಅಲ್ಲಿ 4 ಹೊಡೆದ್ರು, ಮುಂದೆ 2 4 ಹೊಡೆದ್ರು, ಅದೇ ರೀತಿ ಆಡಿರ್ಬೋದಾಗಿತ್ತು. ಅಲ್ಲಿ ಔಟ್ ಆಗ್ಬಿಟ್ಟು ತಿರ್ಗಾ ದುಬೈನ ಕರ್ಸಂಥದ್ದೆಲ್ಲ ಬೇಕಿತ್ತು ಅಲ್ಲಿ. ಇನ್ನೇನು ದುಬೈ ಬಂದರು ಮ್ಯಾಚ್ನ ಆರಾಮಾಗಿ ಫಿನಿಷ್ ಮಾಡ್ಕೊಂಡು ಕೊಟ್ಟರು, 6 4ನ ಹೊಡೆದ್ಬಿಟ್ಟು. ಏನು ಹೇಳೋ ಅಂಥದ್ದು ಏನು ಇರಲಿಲ್ಲ ಈ ಮ್ಯಾಚಲ್ಲಿ. ಇನ್ನೂ ಬೇಗ ಮುಗಿಯುತ್ತೆ ಮ್ಯಾಚ್ ಅಂತ ಅಂದ್ಕೊಂಡಿದ್ದೆ, ಬಟ್ ಸ್ವಲ್ಪ ಡಿಲೇ ಆಗಿ ಮುಗೀತು. ಒಂದು ಬೇಜಾರಾಗೋದೇನು ಅಂತಂದರೆ ಇಬ್ಬರು ಔಟ್ ಆಗಿದ್ದು, ಸೂರ್ಯ ಔಟ್ ಆಗಿದ್ದು, ಜೊತೆಗೆ ಶುಭ್ಮನ್ ಗಿಲ್ ಔಟ್ ಆಗಿದ್ದು. ಔಟ್ ಆಗಬಾರ್ದಾಗಿತ್ತು, ನಾಟ್ ಔಟ್ ಆಗಿನೇ ಉಳ್ಕೊಂಡು ಮ್ಯಾಚ್ನ ಮುಗಿಸಿರ್ಬೇಕಾಗಿತ್ತು. ಶುಭ್ಮನ್ ಗಿಲ್ ಅಟ್ಲೀಸ್ಟ್ ನಾಟ್ ಔಟ್ ಆಗಿ ಉಳ್ಕೊಬೇಕಾಗಿತ್ತು, ಯಾಕಂದರೆ ಸೂರ್ಯ ಬರೋ ಅಂತ ಇದ್ದೇ ಇರ್ತಿರ್ಲಿಲ್ಲ. ಅವ್ರು ನಾಟ್ ಔಟ್ ಆಗಿತ್ತು ಅಂದರೆ ಸೂರ್ಯಂದು ಸ್ವಲ್ಪ ಮನೆ ಬರೋದು ಹೋಗ್ತಾ ಇರಲಿಲ್ಲ ಇಲ್ಲಿ ಈ ಥರ ಔಟ್ ಆಗಿದ್ದರಿಂದ. ಯಾಕಂದರೆ ನೋಡಿ ಅಲ್ಲ ಸೂರ್ಯ ಸ್ಕೋರ್ ಮಾಡಿರೋಂಥ ರನ್ಸ್, ಅವರು ಕೂಡ ಏನು ಅಲ್ಲಿ ಆಲ್ಮೋಸ್ಟ್ ರನ್ನೇ ಬಾಲೇನೋ ಬಂದಿರೋದು, ಏನಲ್ಲೇನು 3 ಬಾಲ್ ಆಡ್ಬಿಟ್ಟು 15 ರನ್ ಹೊಡೆದ್ಬಿಟ್ಟಿಲ್ಲ ಅಲ್ಲಿ. ಸೊ ನೋಡೋಣಮ್ಮ ಏನಾಗುತ್ತೆ ಅಂತ. ಗೆದ್ದಿದ್ದೀವಿ ಅಷ್ಟೇ, ಬಟ್ ಮಜಾಗಿದ ಬರಲಿಲ್ಲ ಮ್ಯಾಚಲ್ಲಿ. ಏನಾರು ಎಕ್ಸೈಟ್ಮೆಂಟ್ ಇರಬೇಕು ಒಂದು ಮ್ಯಾಚ್ ಬಗ್ಗೆ ಹೇಳಬೇಕು ಅಂದರೆ, ಅಂಥ ಎಕ್ಸೈಟಿಂಗ್ ಮ್ಯಾಚ್ ಅಂತ ಏನು ಅನ್ನಿಸ್ತದೆ ಇವತ್ತಿನ ಮ್ಯಾಚು. ಸೌತ್ ಆಫ್ರಿಕನ್ಸ್ ಕರೆಕ್ಟಾಗಿ ರಿಕವರ್ ಆಗಿ ಬರಬೇಕಪ್ಪ ನೆಕ್ಸ್ಟ್ ಮ್ಯಾಚು. ಸುಮ್ಮನೆ ಇವ್ರು ನೋಡಿ ಒಂದು ಮ್ಯಾಚ್ ಹಂಗೆ ಮಾಡ್ತಾರೆ, ಒಂದು ಮ್ಯಾಚ್ ಹಿಂಗೆ ಮಾಡ್ತಾರೆ, ನಮಗೆ ಕನ್ಫ್ಯೂಸ್ ಆಗುತ್ತೆ ಯಾರು ಸ್ಟ್ರಾಂಗ್ ಯಾರು ಬೇಕು ಅಂತ. ನೋಡೋಣ, ಸೀರೀಸ್ 2-1 ಆಗಿದೆ, ಏನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.